ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ್ 9th ಫೇಸ್ 4th ಬ್ಲಾಕಲ್ಲಿರುವಂಥ 2030 ಬಿಡಿಯನ್ನು ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇಲ್ಲೂ ಅಷ್ಟೇ 30 ಫೀಟ್ ರಸ್ತೆ ನೋಡಿ. ಈ ರೋಡಲ್ಲಿ ಅಂದರೆ ನಿಮಗೆ ಬರೀ ಒಂದು 6-7 ಮನೆ ಬರುತ್ತೆ ಅಷ್ಟೇ. ನಿಮಗೆ ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಮನೆ ಮುಂದುಗಡೆ ಫ್ಯೂಚರಲ್ಲಿ ಇಲ್ಲಿ ನಿಮಗೆ ಪಾರ್ಕ್ ಬಂದರೂ ಬರ್ಬೋದು, ಇಲ್ಲ ಮನೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಇದು ಬಂದು ನಿಮ್ಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, JP ನಗರ್ 9th ಫೇಸು 4th ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು ಜಸ್ಟ್ 1.5 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. ವಾಜರಳ್ಳಿ ಆಗಲಿ ನಿಮಗೆ ದೊಡ್ಡ ಕಳ್ಸಂದ್ರ ಮೆಟ್ರೋ ಸ್ಟೇಷನು 1.5 ಕಿಲೋಮೀಟರ್ಸ್ ಬರುತ್ತೆ. ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು, ಡಿಸೆಂಟ್ ಮನೆ. ನಿಮಗೆ ಮನೆ ಒಳಗಡೆ ಹೋಗಿ ಹೇಳ್ತೀನಿ ಇಲ್ಲಿ ಬೇಕಿದ್ದ ಡೀಟೇಲ್ಸ್. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ನಮಗೆ MS ಗೇಟ್ ಕೊಟ್ಟಿದ್ದಾರೆ, ಪಂಡ್ರಮ್ಯಾಕ್ಸ್ ಕೊಟ್ಟಿದ್ದಾರೆ ಡಿಸೈನ್ ಆಗಿ. ಹಾಗೆ ಇಲ್ಲಿ ನೇಮ್ ಬೋಲ್ಡ್ ಮಾಡೋದಕ್ಕೆ ನಿಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ, ಸ್ಮಾರ್ಟಾಗಿ. ನಿಮಗೆ ಫಿನಿಶಿಂಗು ಕೂಡ ನೋಡ್ಬೋದು, ನಿಮ್ಗೆ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮನೆ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಮಾತ್ರ ಸಕ್ಕತ್ತಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು ನಾನು. ಓಕೆ, ಮನೆ ಒಳಗಡೆ ಗ್ರೌಂಡ್ ಫ್ಲೋರ್ಗೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಂಡು ನಿಮ್ಗೆ 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಮೀಟ್ರ್ ಪರ್ಮನೆಂಟ್ ಆಗಿದೆ ಆಲ್ರೆಡಿ. ಮೀಟ್ರದೇನು ಕರೆಂಟ್ದೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ನೋಡಿ, ಕಾವೇರಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಕಾವೇರಿ ಮೀಟ್ರ್ ಕೂಡ ಇವರೇ ತಗೊಡ್ತಾರೆ ನಿಮಗೆ. ಆಲ್ರೆಡಿ ಕಲೆಕ್ಷನ್ಗೆ ಅಪ್ಲೈ ಮಾಡಿದ್ದಾರೆ, ಮೀಟ್ರ್ ಕೂಡ ಬರುತ್ತೆ. ಇಲ್ಲಿ ಇನ್ನೊಂದು ಏನಂದರೆ ಬೋರ್ ಇಲ್ಲ, ಬರೀ ಕಾವೇರಿ ಮಾತ್ರ ಇದೆ ಈ ಮನೆಗೆ. ಓಕೆ, ಹಾಗೆ ಇಲ್ಲಿ ಬಂದು ನಮಗೆ ಶೂ ರ್ಯಾಕ್ ಕೊಟ್ಟಿದ್ದಾರೆ, ಶೂ ರ್ಯಾಕು. ಹಾಗೆ ಇಲ್ಲಿ ಬಂದು ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್. ಹಾಗೆ ನಮಗೆ ಇದು ಸೆಟ್ ಬ್ಯಾಕ್ ಆಗಿರುತ್ತೆ. ಸೆಟ್ ಬ್ಯಾಕ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ನಮಗೆ MS ಗೇಟ್ ಹಾಕಿದೆ, ಗ್ರಿಲ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಒಂದು ಒಳ್ಳೆ ಡೀಸೆಂಟ್ ಮನೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಫುಲ್ ವಿಡಿಯೋ ನೋಡಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. 3.5 ಅಡಿ ಜಾಗ ಕೊಟ್ಟಿದ್ದಾರೆ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಮಾಡಿ ಮೇಲೆ ಫಸ್ಟ್ ಫ್ಲೋರಿಗೆ ಬಂದರೆ ನಮಗೆ ಇಲ್ಲಿ ಕ್ಯಾಮ್ರಾ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ. ಹಾಗೆ ನಾವು ಬಂದಿದ್ದ ಜಾಗ ಸೇಫ್ಟಿ ವೈಸ್ ನಿಮಗೆ ಅಲ್ಲೂ ಕೂಡ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಮೇಲ್ಗಡೆ ಇಲ್ಲಿ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಹಾಗೆ ಕಿಟಕಿ ಕೂಡ ಅಷ್ಟೇ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಬರ್ತಾರಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ಅಲ್ಲಿ ಬಂದು ದೊಡ್ಡದಾಗಿ TV ಯೂನಿಟ್ ಕೊಟ್ಟಿದ್ದಾರೆ, ಸಖತ್ ದೊಡ್ಡದಾಗಿದೆ. ನಿಮಗೆ ಧಾರಾಳವಾಗಿ 90 ಇಂಚಸ್ TV ಮಡಿಕೋಬೋದು. ಕೆಳಗಡೆ ಫುಲ್ಲು ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಕೇಬಲ್ ಕಲೆಕ್ಷನ್ನು, ಇಂಟರ್ನೆಟ್ ಕಲೆಕ್ಷನ್ಗೆಲ್ಲ ಜಾಗ ಇದೆ ನಿಮ್ಗೆ ಆರಾಮಾಗಿ. ಹಾಗೆ ಅಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ನೀವು. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಕಾಂಬಿನೇಷನ್ POC ಕೊಟ್ಟಿದ್ದಾರೆ. ತುಂಬ ಡಿಸೆಂಟಾಗಿ ಮಾಡಿದ್ದಾರೆ. ನಿಮಗೆ ಬೇರೆ ಮನೆಗಳ ಥರ ತುಂಬ ಲೈಟಿಂಗ್ ಎಲ್ಲ ಏನೂ ಮಾಡಿಲ್ಲ. ಹಾಗೆ ಇದು ವಿಂಡೋ ನೋಡಿ, ವೆಸ್ಟ್ ಸೈಡ್ ಬಂದಿರೋದ್ರಿಂದ ನಿಮಗೆ ರೋಡ್ ಸೈಡು ಬೆಳಕು ಗಾಳಿಗೋಸ್ಕರ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ, ನೋಡ್ಬೋದು. ಇಲ್ಲಿಂದ ನೋಡಿಸ್ತೀನಿ. ಇಲ್ಲಿಂದ ದೊಡ್ಡದಾಗಿ ನಿಮ್ಗೆ ಆರಾಮಾಗಿ ನೀವು 4 ಸೀಟರ್ಸ್ ಸೋಫಾ ಹಾಕೋಬೋದು. ಈ ಕಡೆ ದೊಡ್ಡದಾಗಿ ಆರಾಮಾಗಿ ದೊಡ್ಡ ಸೋಫಾಗಳೇ ಹಾಕೋಬೋದು ನೀವು. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ.
ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ತುಂಬ ಡೀಸೆಂಟಾಗಿ ನೀಟಾಗಿದೆ ಮನೆ ಮಾತ್ರ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಸಿಗುತ್ತೆ. ನೋಡ್ಬೋದು ಯು ಶೇಪಲ್ಲಿ ಕೊಟ್ಟಿದ್ದಾರೆ ಅಡುಗೆ ಮನೆಗೆ. ವುಡ್ ವರ್ಕ್ ಮಾಡಿ ಜುಮರ್ ಕೂಡ ಎಲ್ಲ ಹಾಕಿದ್ದಾರೆ ಡಿಸೆಂಟಾಗಿ. ಓಕೆ, ಅಡುಗೆ ಮನೆಗೆ ಬಂದರೆ ನಮ್ಗೆ ಇಲ್ಲಿ ಎಲ್ ಶೇಪಲ್ಲಿ ಬರುತ್ತೆ ನಮಗೆ ಅಡುಗೆ ಮನೆ. ಕಿಚನ್ನು ಕೆಳಗಡೆ ನೋಡ್ಬೋದು ನಿಮಗೆ ಫುಲ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಂಗೆ ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಇಲ್ಲಿ ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಆರಾಮಾಗಿ ಜಾಗ ಇದೆ. ಡೋರು ಬಂದು ಟಫ್ ಆನ್ ಗ್ಲಾಸ್ ಕೊಟ್ಟಿದ್ದಾರೆ. ಫುಲ್ ಸ್ಪಾಟ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲದಕ್ಕೂ. ಹಾಗೆ ಇಲ್ಲಿ ಬಂದು ನಿಮಗೆ ಡೈನಿಂಗ್ ಟೇಬಲ್, 4 ಜನ ಆರಾಮಾಗಿ ಕೂತ್ಕೋಬೋದು ಡೈನಿಂಗ್ ಟೇಬಲ್ ಹಾಕಿದ್ರೆ. ಹಾಗೆ ಇಲ್ಲಿ ನೋಡಿ ಸಿಂಕ್ ಬಂದಿದೆ. ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಕೊಳವೆ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಫಿಟ್ ಮಾಡಿಬಿಟ್ಟವ್ರೆ. ಹಾಗೆ 2 ಕೋಟ್ ಪೇಂಟಿಂಗ್ ಕೂಡ ಮಾಡಿಬಿಟ್ಟವ್ರೆ. ಅಂದರೆ ನಿಮಗೆ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ನಿಮಗೆ ಇದನ್ನು ಮಂದಿ ಏನಿಲ್ಲ ಗೃಹಪ್ರವೇಶ ಮಾಡ್ಕೋಬೋದು ಡೈರೆಕ್ಟಾಗಿ ನೀವು. ಓಕೆ, ಇಲ್ಲಿ ಬಂದು ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನೋಡ್ಬೋದು ಟವಲ್ನ ತಗೋಕ್ಕೆ ನಿಮಗೆ ಹ್ಯಾಂಡಲ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ನಮಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನೇನಾಯ್ತು ಅಂದರೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗೆ ಎಲ್ಲ ಯೂಸಲ್ಲಿ ಎಲ್ಲರಲ್ಲಿ ಮಾಡಿಸ್ದಂಗೆ ಸಾಫ್ಟ್ ಕ್ಲೋಸರ್ಸು. ಹಾಗೆ ಇಲ್ಲಿ ಓವರ್ ಹೆಡ್ ಕಬೋರ್ಡ್ ಎಲ್ಲ ನಿಮಗೆ ಹೈಡ್ರಾಲಿಕ್ಸು. ಕಲರ್ ಅಷ್ಟೇ ಡಿಸೆಂಟಾಗಿ ಬಂದಿದೆ, ಕಾಫಿ ಕಲರ್ ಸಿಂಪಲ್ಲಾಗಿ. ಹಾಗೆ ಇಲ್ಲಿ ಬಂದು 40 ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ ಬ್ಲ್ಯಾಕ್ ಕಲರು ಸ್ಲ್ಯಾಬ್ಗೆ. ಹಾಗೆ ಇಲ್ಲಿ ಬಂದು ನಮಗೆ ಹ್ಯಾಂಡ್ ವಾಶ್ ಬೇಸ್, ಕೈ ತೊಳೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಟವಲ್ನ ತಗೊಂಬಿ. ಇಲ್ಲಿ ಬಂದು ಒಂದು ರೆಸ್ಟ್ ರೂಮ್ ಇಲ್ಲಿಗೆ, ಅಂದರೆ ಇದು ಫಸ್ಟ್ ಫ್ಲೋರ್ಗೆ ಇರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ಆಲ್ರೆಡಿ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿದೆ. ಎಕ್ಸಾಕ್ಟ್ ಫ್ಯಾನ್ ಕೂಡ ಹಾಕಿದ್ದಾರೆ ನಿಮಗೆ. ಎಲ್ಲ ಜಸ್ಟ್ ರೆಡಿ ಟು ಮೂವರ್ಸ್ ಅಂತ ಹೇಳ್ಬೋದು. ಎಲ್ಲ ಫಿಟ್ಟಿಂಗ್ಸ್ ಆಗಿದೆ. ಫ್ಲೋರಿಂಗ್ ಅಷ್ಟೇ ನೋಡಿ, ಆಂಟಿಸ್ಕಿಟ್ 40 ಗ್ರಾನೈಟ್ ಯೂಸ್ ಮಾಡಿದ್ದಾರೆಲ್ಲ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಇಲ್ಲಿ ನೋಡಿ ನಮಗೆ ಮೆಟ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಮಗೆ ಆಂಟಿಸ್ಕಿಟ್ 40 ಗ್ರಾನೈಟ್ ಕೊಟ್ಟಿದ್ದಾರೆ ಫ್ಲೋರಿಂಗ್ಗೆ, ಸಾರಿ ಮೆಟ್ಲಿಗೆ. ಸೈಡಲ್ಲಿ ಎಕ್ಸಸ್ ಸ್ಟೀಲ್ ಕೊಟ್ಟಿದ್ದಾರೆ ಹ್ಯಾಂಡಲ್ಲು. ಹಂಗೆ ಮೇಲ್ಗಡೆ ಬರ್ತಾರೆ ನಮಗೆ ಇಲ್ಲಿ POP ಫಾಲ್ ಸೀಲಿಂಗ್ಗೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ ನಿಮಗೆ. ಯೂಸಲ್ ಆಗಿ ಹೇಳ್ದಂಗೆ ಎಲ್ಲದರಲ್ಲೂ ನಿಮಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ನೋಡ್ಬೋದು. ಹಾಗೆ ನಾನು ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ.
ಹೈಡ್ರಾಲಿಕ್ಸ್ ಆಗಿರುತ್ತೆ. ಇದು ಕೂಡ ನಿಮಗೆ ತುಂಬ ಡೀಸೆಂಟಾಗಿ ಮಾಡಿದ್ದಾರೆ ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ನಮಗೆ ಆ ಕಡೆ ಬೆಳಕುಗಳಿಗೋಸ್ಕರ ಕಿಟಕಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ವಾರ್ಡ್ರೋಬ್ ಫುಲ್ ದೊಡ್ಡದಾಗಿ ಕೊಟ್ಟಿದ್ದಾರೆ ನಿಮಗೆ, ಸರಿಯಾಗಿದೆ. ಫುಲ್ ಹೈಟ್ ಸಾಕಾಗಿ ಮಾಡಿದ್ದಾರೆ. ಡೀಸೆಂಟ್ ಕಲರ್ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ. ನಿಮಗೆ ತುಂಬ ಓವರ್ ಕಲರ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ ನೋಡಿ, ಸಣ್ಣ ಕಬೋರ್ಡ್. ಬಟ್ಟೆಗಳು ಸ್ಟೋರೇಜ್ ಮಾತ್ರ ತುಂಬ ಇದೆ ಜಾಗ. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಹಾಗೆ ಆ ಕಡೆ ಬಂದು ಒಂದು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮು, ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದಕ್ಕೆ. ಇಲ್ಲೂ ಕೂಡ ನೋಡ್ಬೋದು ಸಿಂಕ್ ಆಗಲಿ ಹ್ಯಾಂಡ್ ವಾಶ್ ಆಗಲಿ ಎಲ್ಲ ಫಿಟ್ ಮಾಡಿದ್ದಾರೆ. ಕೊಳಾಯಿ ಗೀಸರ್ ಅಂತ ತರಬೇಕಾಗುತ್ತೆ. ಹಾಗೆ ಇದಕ್ಕೆ ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ. ಮನೆ ಸುತ್ತಮುತ್ತ ನಿಮ್ಗೆ ಈ ಥರ ಕಾಣಿಸುತ್ತೆ. ಒಂದು ಡಿಸೆಂಟ್ ಏರಿಯಾ ಅಂತ ಹೇಳ್ಬೋದು. ಇನ್ನು ಫ್ಯೂಚರ್ ಇನ್ನೂ ತುಂಬ ಟೈಮ್ ತಗೊಳ್ತಾರೆ ಮನೆ ಬರೋದಕ್ಕೆ. ಮನೆ ಇಲ್ಲ ಪಾರ್ಕ್ ಬರ್ಬೋದು. ಇನ್ನು ಗೌರ್ಮೆಂಟ್ ಅವ್ರು ಬಿ ಡಿ ಅವ್ರು ಏನು ಡಿಸೈಡ್ ಮಾಡಿದಾರೋ ಗೊತ್ತಿಲ್ಲ ಇನ್ನು ನಿಮಗೆ. ಹಾಗೆ ಅಲ್ಲಿ ಕಾಣಬೋದು ನಿಮಗೆ, ಅಲ್ಲೊಂದು ಫುಟ್ಬಾಲ್ ಕೋರ್ಟ್ ಕಾಣಿಸ್ತಾ ಇದೆ ನಿಮಗೆ. ಮೇಲ್ಗಡೆ ನೋಡಿಸ್ತೀನಿ ನಾನು. ಓಕೆ, ಬನ್ನಿ ನೋಡೋಣ. ಇದು ಬಂದು ಫಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ನಮ್ಗೆ ಇಲ್ಲಿ ರೈಟ್ ಸೈಡ್ ಬಂದರೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಅಂದರೆ ನಿಮಗೆ ಇದು ಚಿಲ್ಡ್ರನ್ ಬೆಡ್ರೂಮ್ ಥರ ಕಾಣಲ್ಲ, ಇದು ಕೂಡ ದೊಡ್ಡದಾಗಿದೆ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಮೊಬೈಲ್ ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋ ಜಾಗದಲ್ಲಿ ತುಂಬ 4 ಅಡಿ ಜಾಗ ಇದೆ ನಿಮಗೆ. ಬೆಳಕು ಗಾಳಿ ಅಂತೂ ಆರಾಮಾಗಿ ಬರುತ್ತೆ ಫ್ರೀಯಾಗಿ. ಫುಲ್ ವಾರ್ಡ್ರೋಬ್ ಬಂದಿದೆ ಅಲ್ಲಿ. ಅಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ ನೋಡ್ಬೋದು ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಇಲ್ಲೂ ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ, ನೀಟಾಗಿ ಡಿಸೆಂಟಾಗಿ ಆಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು TV ಯೂನಿಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಇದಕ್ಕೆ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಂದು ಸಾಕಷ್ಟು ದೊಡ್ಡದಾಗಿ ಅಂತ ಹೇಳ್ಬೋದು. ಇನ್ಕ್ಲೂಡಿಂಗ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕ್ಸಿದ್ದಾರೆ ರೆಸ್ಟ್ ರೂಮ್ಗೆ. ಇದು ಬಂದು ಸೆಕೆಂಡ್ ರೂಮ್ ಆಗಿರುತ್ತೆ ನಿಮ್ಗೆ. ಇಲ್ಲಿ ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ಮೆಟ್ಲು ನಿಮಗೆ 3.5 ಅಡಿ ಜಾಗ ಇದೆ. ಮೇಲ್ಗಡೆ ನೋಡ್ಬೋದು ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಬೆಳಕು ಬರಲಿ ಮನೆಗೆ ತುಂಬ ಅಂತ. ಓಕೆ, ಮೇಲ್ಗಡೆ ಬಂದರೆ ನಮಗಿಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ ನಮಗಿಲ್ಲಿ, ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೋಸ್ಕರ. ಹಾಗೆ UPS ಪಾಯಿಂಟು ಇಲ್ಲೇ ಬಂದಿದೆ. ಇದು ಬಂದು ನಮಗೆ 3ನೇ ರೂಮ್ ಆಗಿರುತ್ತೆ. ಇದು ಬಂದು ವಿತೌಟ್ ಕಾಟ್ ಆಗಿರುತ್ತೆ. ನೀವು ಕೆಳಗಡೆ ಏನು ನೋಡಿದ್ರಿ ನೀವು ಮಾಸ್ಟರ್ ಬೆಡ್ರೂಮು ಸೇಮು. ಅಲ್ಲೇನಂದರೆ ಕಾಟ್ ಇತ್ತು, ಇಲ್ಲೂ ಕಾಟಿಲ್ಲ, ಅಷ್ಟೇ ನಿಮಗೆ ವ್ಯತ್ಯಾಸ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬ್ಗಳು ಫುಲ್ಲು. ಈ ಕಾರಣದಿಂದ ನೋಡ್ತಾ ಇದ್ದೀನಿ. ಅಲ್ಲಿ TV ಕಲೆಕ್ಷನ್ ಕೊಟ್ಟಿದ್ದಾರೆ, ಬೇಕಾದ್ರೆ TV ಮಡಿಕೋಬೋದು. ಹಾಗೆ ಇದು ಕೂಡ ನಿಮಗೆ ರೆಸ್ಟ್ ರೂಮ್ ಬಂದಿದೆ. ಸೇಮ್ ಕೆಳಗಡೆ ಏನು ನೋಡಿದ್ರಿ ಸೇಮ್ ಅದೇ ಥರ ಇದೆ. ಓಕೆ, ಇದು ಕೂಡ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ ಸೇಮ್ ಕೆಳಗಡೆ ಥರನೇ.
ನೋಡಿ ಇಲ್ಲಿ ಫುಟ್ಬಾಲ್ ಕೋರ್ಟ್ ಬರುತ್ತೆ ನಿಮಗೆ. ಓಕೆ, ಇದು ಬಂದು 3ನೇ ರೂಮ್ ಡೀಟೇಲ್ಸ್ ಆಗಿರುತ್ತೆ. ಈ ಕಡೆ ಬಂದರೆ ನಮಗೆ ಮೋಲ್ಡೆಡ್ ಬಾಲ್ಕನಿ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲೂ ಕೂಡ ಆಂಟಿಸ್ಕಿಡ್ ಟೈಲ್ಸೇ ಯೂಸ್ ಮಾಡಿದ್ದಾರೆ. ನಿಮಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು. ಬಟ್ಟೆ ಒಣಗಾಕೋಕ್ಕೆ ನಿಮಗೆ ಕಂಬಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನಿಮಗೆ ರೂಫ್ ಕೂಡ ಮಾಡಿದ್ದಾರೆ. ಹಾಗೆ ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ. ಫುಲ್ MS ಗ್ರಿಲ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಅನಿಸುತ್ತೆ ನೋಡಿಸ್ಬಿಡ್ತೀನಿ. ಟಾಪ್ ಫ್ಲೋರ್ಗೆ ಓಪನ್ ಟೆರೆಸ್ಗೆ ಹೋಗೋಣ. ಓಕೆ, ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಓಪನ್ ಟೆರೆಸ್ಸು. 1000 ಲೀಟರ್ ಸಿಂಟಾಗಿ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಿಮಗೆ. ಇದು ಬರೋದು JP ನಗರ್ 9th ಫೇಸು 4th ಬ್ಲಾಕಲ್ಲಿ ಬರುತ್ತೆ. ನಿಮಗೆ 20ಗೆ 30 BD ಮನೆ ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,80 lakhs ಕೇಳ್ತಾರೆ. ಅಂದರೆ 1,80,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. ನಿಮಗೆ ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಇಲ್ಲಿಂದ ಜಸ್ಟ್ ನಿಮಗೆ 1.5 ಮೀಟರ್ಸ್ ಹೋದರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಿಮಗೆ ನಿಯರ್ ಬೈ ನಿಮಗೆ ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದೆ, ಈ ಮನೆಯನ್ನು ನೋಡ್ಬೇಕು ಅನಿಸ್ತೀರಿ, ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ ಮನೆ BD ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರು BD ಮನೆ 30-40 ಆಗಲಿ 20-30 ಆಗಲಿ ಯಾರು ಹುಡುಕ್ತಾ ಇದ್ದರೆ, ಹಾಗೆ BMRD ಅಪ್ರೂವ್ಡ್ ಈ ಖಾತಾ ಬಂದ್ಬಿಟ್ಟು ಸೈಟ್ಸ್ಗಳು ಹುಡುಕ್ತಾರೆ. ಕನಕಪುರ ರೋಡು, ಹಾರೋಹಳ್ಳಿ ಹತ್ರ ಕನಕಪುರ ತಾವು ಅವೈಲೇಬಲ್ ಇದೆ. ಯಾರಿಗಾರ ಬೇಕಾದ್ರೆ ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿರೋ ನಂಬರ್ ಫೋನ್ ಮಾಡಿ ನಿಮಗೆ ಬೇಕಾಗಿರೋ ಡೀಟೇಲ್ಗಳು ಸಿಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.